ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. ಎಲ್ಲ ಸರ್ಕಾರಿ ನೌಕರರು ಕ್ಯಾಂಪ್ಸ್ ಆ್ಯಪ್ನಲ್ಲಿ ಹಾಜರಾತಿಯನ್ನು ಕಡ್ಡಾಯವಾಗಿ ಹಾಕ್ತಾ ಇದ್ದೀವಿ. ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕ್ಯಾಂಪ್ಸ್ ಆ್ಯಪ್ನಲ್ಲಿ ನಾವು ಹಾಜರಿಯನ್ನು ಹಾಕ್ತಾ ಇದ್ದೀವಿ. ಆದರೆ ಕ್ಯಾಂಪ್ಸ್ ಆ್ಯಪ್ನಲ್ಲಿ ಹಾಜರಿಯನ್ನು ಹಾಕಬೇಕಾದ್ರೆ ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಕಚೇರಿಗಳಲ್ಲಿ ಸಮಸ್ಯೆಗಳು ಬರ್ತಾ ಇತ್ತು. ಯಾವ ರೀತಿ ಸಮಸ್ಯೆ ಅಂದರೆ ಆ ಶಾಲೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ನೆಟ್ವರ್ಕು ತುಂಬ ಸ್ಲೋ ಇರುತ್ತೆ ಅಥವಾ ಟೋಟಲ್ ಆಗಿ ನೆಟ್ವರ್ಕೇ ಇರಲ್ಲ. ಆ ಟೈಮ್ನಲ್ಲಿ ಕ್ಯಾಂಪ್ಸ್ ಆ್ಯಪ್ನಲ್ಲಿ ಹಾಜರಿಯನ್ನು ಹಾಕೋಕ್ಕೆ ಬರಲ್ಲ. ಯಾಕಂದರೆ ಆ್ಯಪ್ನಲ್ಲಿ ಕಡ್ಡಾಯವಾಗಿ ನೆಟ್ವರ್ಕ್ ಮೂಲಕನೇ ನಾವು ಹಾಜರಿಯನ್ನು ಹಾಕೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈ ಒಂದು ಆ್ಯಪ್ನಲ್ಲಿ ಈಗ ಆಫ್ಲೈನಲ್ಲಿ ಹಾಜರಿಯನ್ನು ಹಾಕೋಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕ್ಯಾಂಪ್ಸ್ ಆ್ಯಪ್ನಲ್ಲಿ ಆಫ್ಲೈನಲ್ಲಿ ಯಾವ ರೀತಿ ನಾವು ಹಾಜರಾತಿಯನ್ನು ಹಾಕಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕನ್ನು ಕೊಡಿ. ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಕ್ಯಾಂಪ್ಸ್ ಆ್ಯಪನ್ನು ನಾವು ಓಪನ್ ಮಾಡಬೇಕು. ಕ್ಯಾಂಪ್ಸ್ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಮೊದಲನೇದಾಗಿ ಈ ಒಂದು ಆ್ಯಪನ್ನು ನಾವು ಓಪನ್ ಮಾಡಬೇಕಾದ್ರೆ ನಮ್ಮ ನೆಟ್ಟನ್ನು ನಾವು ಆನ್ ಇಡಬೇಕು. ಆನ್ ಇಟ್ಟು ಈ ಒಂದು ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಇಲ್ಲಿ ಕೊನೆಯದಾಗಿ ಕೆಳಗಡೆ ಇಲ್ಲಿ ಪ್ರೊಫೈಲ್ ಅಂತ ಇದೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ಕನ್ನು ಮಾಡಿ ಪ್ರೊಫೈಲನ್ನು ಓಪನ್ ಮಾಡಬೇಕು. ಪ್ರೊಫೈಲ್ ಓಪನ್ ಮಾಡಿದಾಗ ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ನಿಮ್ಮ KJD ನಂಬರ್ ಬರುತ್ತೆ ಮತ್ತು ಮೊಬೈಲ್ ನಂಬರ್ ಬರುತ್ತೆ. ನಂತರ ಇಲ್ಲಿ ಆಫೀಸ್ ನೇಮ್ ಬರುತ್ತೆ. ನಂತರ ಕೆಳಗಡೆ ಇಲ್ಲಿ ಆಫ್ಲೈನ್ ರೀಡಿನೆಸ್ ಅಂತ ಇದೆ. ಮುಂದುಗಡೆ ಇಲ್ಲಿ ರೈಟ್ ಮಾರ್ಕ್ ಇರಬೇಕು. ಒಂದು ವೇಳೆ ರೈಟ್ ಮಾರ್ಕ್ ಇಲ್ಲ ಅಂದರೆ ನೀವು ರೈಟ್ ಮಾರ್ಕನ್ನು ಮಾಡಬೇಕು. ರೈಟ್ ಮಾರ್ಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ನೆಟ್ಟನ್ನು ಆಫ್ ಮಾಡಬೇಕೀಗ. ನಾನು ನೆಟ್ಟನ್ನು ಆಫ್ ಮಾಡ್ತೀನಿ. ಮತ್ತೆ ನಾವು ಪ್ರೊಫೈಲ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಆಫ್ಲೈನ್ ರೀಡಿನೆಸ್ ರೈಟ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಮತ್ತೊಂದು ಸಾರಿ ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಮತ್ತೆ ನಾವು ಬ್ಯಾಕನ್ನು ಬರಬೇಕು. ಇಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್, ಡೂ ಯು ವಾಂಟ್ ಟು ಮಾರ್ಕ್ ಅಟೆಂಡೆನ್ಸ್ ಆಫ್ಲೈನ್ ಅಂತ ಇದೆ. ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ನಮ್ಮ ಒಂದು ಕ್ಯಾಂಪ್ಸ್ ಆ್ಯಪ್ ಆಫ್ಲೈನಲ್ಲಿ ಹಾಜರಿಯನ್ನು ಹಾಕೋಕೆ ರೆಡಿ ಆಗುತ್ತೆ. ನಾವು ಹಾಜರಿಯನ್ನು ಹಾಕಬೇಕಾದ್ರೆ ಚೆಕ್ ಇನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಚೆಕ್ ಇನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೀವು ವರ್ಕ್ ಟೈಮ್ ಸೆಟ್ ಮಾಡಿದರೆ ವರ್ಕ್ ಟೈಮ್ ಸೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ವರ್ಕ್ ಟೈಮ್ ಸೆಟ್ ಮಾಡಲಿಲ್ಲ ಅಂದರೆ ಇಲ್ಲಿ ನೀವು ವರ್ಕ್ ಟೈಮನ್ನು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದಾಗ ವರ್ಕ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದಾಗ ವುಡ್ ಯು ಲೈಕ್ ಟು ಸೇವ್ ದಿಸ್ ವರ್ಕ್ ಟೈಮಿಂಗ್ ಆ್ಯಸ್ ಯುವರ್ ಡಿಫಾಲ್ಟ್ ಅಂತ ಇದೆ. ನೀವು ರೆಗ್ಯುಲರ್ ಆಗಿ ಒಂದೇ ಟೈಮಲ್ಲಿ ಅಟೆಂಡೆನ್ಸನ್ನು ಹಾಕ್ತಾ ಇದ್ದರೆ ಇಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲ ಟೈಮು ಚೇಂಜ್ ಆಗ್ತಿತ್ತು ಅಂದರೆ ಉದಾಹರಣೆಗೆ ಈಗ ಶಾರ್ಟರ್ಡೇ ನಾವು ಟೈಮನ್ನು ಚೇಂಜ್ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಡಿಫಾಲ್ಟಾಗಿ ಸೇವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೇವ್ ಮಾಡಿದ್ರೂ ಕೂಡ ಯಾವಾಗ ನಾವು ಟೈಮನ್ನು ಚೇಂಜ್ ಮಾಡಬೇಕು ಆವಾಗ ಮತ್ತೆ ನಾವು ಟೈಮಿಂಗನ್ನು ಚೇಂಜ್ ಮಾಡ್ಕೋಬೋದು. ನಾನು ಇಲ್ಲಿ ನೋ ಅಂತ ಕೊಡ್ತೀನಿ. ನೋ ಅಂತ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಲೊಕೇಶನ್ನು ವ್ಯಾಲಿಡೇಟ್ ಆಗುತ್ತೆ. ಲೊಕೇಶನ್ ವ್ಯಾಲಿಡೇಟ್ ಆಗಿ ಫೇಸನ್ನು ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲಿ ಫ್ರೇಮ್ ಓಪನ್ ಆಗುತ್ತೆ. ಈ ಫ್ರೇಮಲ್ಲಿ ನಮ್ಮ ಫೇಸನ್ನು ಇಟ್ಕೊಂಡು ನಾವು ಫೋಟೋವನ್ನು ಇಲ್ಲಿ ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಸಬ್ಮಿಟ್ ಯುವರ್ ಅಟೆಂಡೆನ್ಸ್ ಅಂತ ಬರುತ್ತೆ. ನಂತರ ಇಲ್ಲಿ ಸಕ್ಸಸ್ ಅಟೆಂಡೆನ್ಸ್ ಮಾರ್ಕ್ಡ್ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನಮ್ಮ ಅಟೆಂಡೆನ್ಸು ಆಫ್ಲೈನಲ್ಲಿ ಸೇವ್ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಅಟೆಂಡೆನ್ಸು ಮಾರ್ಕ್ ಆಗಿದೆಯೋ ಅಥವಾ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಬರಲ್ಲ. ಯಾವಾಗ ನಾವು ನೆಟ್ವರ್ಕ್ ಇರೋ ಹತ್ರ ಬಂದು ನಾವು ನೆಟ್ವರ್ಕನ್ನು ಆನ್ ಮಾಡಿ ಆ್ಯಪನ್ನು ಓಪನ್ ಮಾಡ್ತೀವಿ ಆವಾಗ ನಮ್ಮ ಅಟೆಂಡೆನ್ಸನ್ನು ನಾವು ಚೆಕ್ ಮಾಡ್ಕೋಬೋದು. ಅಲ್ಲಿ ಗಂಟ ನಮ್ಮ ಅಟೆಂಡೆನ್ಸನ್ನು ಚೆಕ್ ಮಾಡೋಕ್ಕೆ ಇಲ್ಲಿ ಬರಲ್ಲ. ಇಲ್ಲಿ ಕೇವಲ ಆಫ್ಲೈನಲ್ಲಿ ನಾವು ಅಟೆಂಡೆನ್ಸನ್ನು ಹಾಕ್ಬೋದು ಅಥವಾ OODಯನ್ನು ಹಾಕ್ಬೋದು. ಅದನ್ನು ಹೊರತುಪಡಿಸಿ ಲೀವನ್ನು ಹಾಕೋಕ್ಕೆ ಅಥವಾ ರಿಪೋರ್ಟನ್ನು ನೋಡೋಕ್ಕೆ ಆಫ್ಲೈನಲ್ಲಿ ಸಾಧ್ಯ ಆಗೋದಿಲ್ಲ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ದರೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.